ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಎಕ್ಸ್ಪರ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಆಗಲಿ ಹಾಗೂ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ವಿಷಯ ಏನು ಅಂತಂದರೆ ಅದು ಮಹಾಕುಂಭದ ಬಗ್ಗೆ. ಏನಿದು ಮಹಾಕುಂಭ? ಬನ್ನಿ ನೋಡೋಣ. ಸ್ನೇಹಿತರೆ, ಯಾವಾಗ ಭಾರತದಲ್ಲಿ ಮಹಾಕುಂಭದ ಬಗ್ಗೆ ಚರ್ಚೆಗಳು ಶುರು ಆದವು, ಯಾವಾಗ ಮಹಾಕುಂಭ ಪ್ರಾರಂಭವಾಯಿತು, ಆಗಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮಹಾಕುಂಭದ ಬಗ್ಗೆ ಎಲ್ಲ ಕಡೆಗೂ ಕೂಡ ಒಂದು ಕ್ಯೂರಿಯಾಸಿಟಿ ಹಾಗೂ ಟ್ರೆಂಡ್ ಆಗಲಿ ಮತ್ತು ಆ ವಿಷಯದ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಹಾಗಾದರೆ ಏನಿದು ಮಹಾಕುಂಭ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಂಭದಲ್ಲಿ ನಾನಾ ವಿಧಗಳನ್ನು ನಾವು ಕಾಣ್ತೀವಿ. ಅದು 12 ವರ್ಷ ಆಗಿರ್ಬೋದು, ಹಾಗೆ ವಿವಿಧ ಪ್ರಕಾರದ ಕುಂಭಗಳನ್ನು ನಾವು ಕಾಣ್ತೀವಿ. ಆದರೆ ಈ ಮಹಾಕುಂಭ ಅಂತಕ್ಕಂಥದ್ದು ಏನಿದೆ, ಇದು 144 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸ್ತಕ್ಕಂಥದ್ದು. ಹಾಗಾದರೆ ಇದನ್ನು ನೀವೇ ವಿಚಾರ ಮಾಡಿ ನೋಡಿ. 144 ವರ್ಷಗಳು ಅಂತಂದರೆ ಇಲ್ಲಿ ಒಬ್ಬ ಮನುಷ್ಯನ ಜೀವಿತಾವಧಿ ಇರೋದೇ 100 ವರ್ಷ. ಆತನಿಗೆ ಈ ಮಹಾಕುಂಭ ಇದನ್ನು ನೋಡೋ ಅವಕಾಶ ಸಿಗೋದು ಹಾಗೂ ಅಲ್ಲಿ ಹೋಗಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡೋದು, ಈ ಅವಕಾಶಗಳು ಸಿಗೋದು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ. ಆದಾಗ್ಯೂ ಕೂಡ ಮಹಾಕುಂಭ ಇದರ ದಂತಕಥೆ ಆಗಲಿ ಏನಿದೆ, ಪುರಾಣದ ಪ್ರಕಾರ ಏನು, ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳ ಮುಖಾಂತರ ನಾವೊಂದಿಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕಂಡುಕೊಂಡಿದ್ದೇನೆ. ಅದನ್ನು ನಿಮ್ಮ ಮುಂದೆ ಹಂಚಬೇಕಂತ ಅಂದ್ಕೊಂಡಿದ್ದೇನೆ. ಬನ್ನಿ. ಸ್ನೇಹಿತರೆ, ಮಹಾಕುಂಭ ಅಂತಕ್ಕಂಥದ್ದು ನಮ್ಮ ಪುರಾಣ ಕಥೆಗಳ ಪ್ರಕಾರ ಆಗಲಿ ಹಾಗೂ ದಂತಕಥೆಗಳ ಪ್ರಕಾರ ಒಮ್ಮೆ ಭಗವಾನ್ ಶ್ರೀ ಮಹಾವಿಷ್ಣುವಿನ ಸಲಹೆ ಮೇರೆಗೆ ದೇವತೆಗಳು ಮತ್ತು ರಾಕ್ಷಸರು ಸಾಗರವನ್ನು ಮಂಥನ ಮಾಡಲು ಮುಂದಾಗುತ್ತಾರೆ. ಅವರ ಗುರಿ ಏನೆಂದರೆ ಅಮೃತದಿಂದ ತುಂಬಿದಂಥ ಕುಂಭ, ಅದೇನು ಕುಂಡ ಇರುತ್ತದಲ್ಲ, ಅದನ್ನು ಹೊರ ತೆಗೆಯೋದು. ಹಾಗಾದರೆ ಅಮೃತ ಅದು ಸಿಗೋದು ಅಷ್ಟು ಸುಲಭನ ಸ್ನೇಹಿತರೆ? ಖಂಡಿತವಾಗಲೂ ಸಾಧ್ಯ ಇಲ್ಲ. ಹೀಗೆ ಆ ಅಮೃತದಿಂದ ತುಂಬಿದಂಥ ಕುಂಭವನ್ನು ಅಥವಾ ಕುಂಡವನ್ನು ಹೊರ ತೆಗೆಯುವಾಗ ಮತ್ತು ನಿಂತಿರುವಾಗ ಕೆಲವೊಂದಿಷ್ಟು ಸಮಯದ ನಂತರ ಆ ಸಮುದ್ರದಿಂದ ಅಲ್ಲಿ ಯಾರು ಉದ್ಭವಿಸ್ತಾರೆ ಅಂತಂದರೆ ಶ್ರೀ ಧನ್ವಂತರಿಯು ತುಂಬಿದ ಕುಂಭವನ್ನು ಹತ್ತಿಕೊಂಡು ಬರ್ತಾನೆ. ಈ ಕಾರಣದಿಂದ ಏನು ಮಾಡ್ತಾರೆ, ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತಕ್ಕೋಸ್ಕರ ಭೀಕರವಾದಂಥ ಒಂದು ಯುದ್ಧ ಸಂಭವಿಸ್ತದೆ. ಈ ಅವ್ಯವಸ್ಥೆಯ ನಡುವೆ ಇಂದ್ರದೇವನ ಮಗನಾದಂತಹ ಜಯಂತನು ಕುಂಭವನ್ನು ವಶಪಡಿಸಿಕೊಳ್ಳೋದಕ್ಕೆ ಅಮೃತವನ್ನು ರಕ್ಷಿಸಲು ಓಡಲು ಪ್ರಾರಂಭಿಸುತ್ತಾರೆ. ಹಾಗಾಗಿ ಅದು ಅಮೃತದಿಂದ ತುಂಬಿದಂಥ ಕುಂಭವನ್ನು ಪಡೆಯಲು ಹತಾಶರಾದಂಥ ಹಾಗೂ ಕೋಪಗೊಳ್ತಾರೆ ಯಾರು? ರಾಕ್ಷಸರು. ಯಾಕೆಂತಂದರೆ ಅದು ಕುಂಭ ಏನಿದೆ ಅದು ದೇವೇಂದ್ರನ ಮಗ ಏನಿರ್ತಾನೆ ಜಯಂತನ ಹತ್ತಿರ ಅದು ಇರುವುದರಿಂದ ಆತ ಅದನ್ನು ರಕ್ಷಿಸುವ ಸಲುವಾಗಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಸಹಜವಾಗಿ ಇನ್ನೊಂದು ಪಕ್ಷವಾದ ರಾಕ್ಷಸರ ಪಕ್ಷಕ್ಕೆ ಇಲ್ಲಿ ಹತಾಶೆ ಆಗುತ್ತದೆ ಹಾಗೂ ಕೋಪದಿಂದ ಹಾಗೂ ದೃಢ ನಿಶ್ಚಯದಿಂದಿದ್ದಂಥ ರಾಕ್ಷಸರು ಏನು ಮಾಡ್ತಾರೆ ಅಂತಂದರೆ ಜಯಂತನನ್ನು ಬೆನ್ನಟ್ಟುತ್ತಾರೆ. ಆಗ ಬೆನ್ನಟ್ಟಿದ್ರು ಅಂತಂದರೆ ಅದನ್ನು ನೋಡ್ಕೊಳ್ತಾ ಸುಮ್ಮನೆ ಕೊಡೋಕ್ಕೆ ಯಾರಿಗಾದ್ರೂ ಆಗುತ್ತಾ ಸ್ನೇಹಿತರೆ? ಹಾಗಾಗಿ ಅಮೃತವನ್ನು ಅಸುರರಿಂದ ರಕ್ಷಿಸಲು ಆವಾಗ ಮುಂದೆ ನಿಂತವರು ಯಾರು ಅಂತಂದರೆ ಸೂರ್ಯದೇವ, ಚಂದ್ರದೇವ, ಬೃಹಸ್ಪತಿ ಹಾಗೂ ಶನಿದೇವರು. ಹೀಗೆ ಅನೇಕ ದೇವಾನುದೇವತೆಗಳು 12 ದಿನಗಳ ಕಾಲ ಯಾರನ್ನು ಬೆನ್ನಟ್ಟುತ್ತಾರೆ ಹೇಳಿ ಸ್ನೇಹಿತರೆ? ಅಸುರರನ್ನು ಬೆನ್ನಟ್ಟುತ್ತಾರೆ. ಇದೇನು 12 ದಿನಗಳ ಕಾಲ ಏನು ಅಸುರರನ್ನು ಬೆನ್ನಟ್ಟುತ್ತಾರೆ ಅಂದರೆ ಇದು ನಮ್ಮ ಭೂಮಿಯ ದಿನಗಳ ಪ್ರಕಾರ 12 ವರ್ಷಗಳಿಗೆ ಸಮಾನ. ಹಾಗಾಗಿ ಅವರು 12 ದಿನಗಳ ಕಾಲ ಅಲ್ಲಿ ತಗೊಂಡಿದ್ದಾರೆ ಅಂದರೆ ಅದು ಭೂಮಿಗೆ 12 ವರ್ಷಗಳ ಕಾಲ ಸಮಾನವಾಗಿರುತ್ತದೆ. ಹಾಗಾಗಿ
12 ವರ್ಷಗಳಿಗೆ ಸಮಾನಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ಆ ಘಟನೆ ಏನು ಅಂತ ಅಂದರೆ, ಅವಾಗ ಇವನೇನಿರ್ತಾನಲ್ಲ ಜಯಂತ, ಆತನ ಕೈಯಿಂದ ಕುಂಭ ಸಣ್ಣಗೆ ಜಾರ್ತಾ ಇರ್ತದೆ. ಆ ಜಾರಿ ಇನ್ನೇ ಬೀಳಬೇಕು ಅನ್ನೋಷ್ಟರಲ್ಲೇ ಅಮೃತದ ಹನಿಗಳು ಏನು ಮಾಡ್ತಾನೆ ಅಂತಂದರೆ, ಆತ ತೆಗೆದುಕೊಂಡು ಓಡ್ತಾ ಇರ್ತಾನೆ. ಸ್ವಲ್ಪ ಅಮೃತದ ಅದೇನು ಕುಂಡ ಇರ್ತದಲ್ಲ ಕುಂಭ, ಸ್ವಲ್ಪ ಹಿಂಗೆ ವಾಲ್ದಾಗ 4 ಹನಿಗಳು ಭೂಮಿಯ ಮೇಲೆ ಬಿದ್ದು ಬಿಡ್ತವೆ. ಹಾಗಾಗಿ ಆ ದಂತಕಥೆಯ ಪ್ರಕಾರ 4 ಪವಿತ್ರ ಹನಿಗಳು ಎಲ್ಲಿ ಬೀಳ್ತವೆ ಅಂತಂದರೆ ಆ 4 ಸ್ಥಳಗಳನ್ನು ಹಿಡ್ಕೊಂಡು ಬೀಳ್ತವೆ. ಆ 4 ಪವಿತ್ರ ಸ್ಥಳಗಳಂದರೆ ಪ್ರತಿ 12 ವರ್ಷಗಳೊಮ್ಮೆ ಆಚರಿಸಲಾಗುವ ಕುಂಭಮೇಳದ ಸ್ಥಳಗಳಾಗಿವೆ. ಅವುಗಳೇ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಹಾಗೂ ಉಜ್ಜಯಿನಿ. ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಆದರೆ ಹರಿದ್ವಾರದಲ್ಲಿ ಗಂಗೆ ಹರಿಯುತ್ತಾಳೆ. ಅದೇ ರೀತಿ ನಾಸಿಕದಲ್ಲಿ ಗೋದಾವರಿ, ಹಾಗೆ ಕೊನೆಯದಾಗಿ ಉಜ್ಜಯಿನಿಯಲ್ಲಿ ಕ್ಷಿಪ್ರ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಸಮಯವು 144 ವರ್ಷಗಳ ಘಟನೆಯನ್ನು ಇಲ್ಲಿ ನೆನಪಿಸ್ತದೆ. ದೇವತೆಗಳಾದಂಥ ಸೂರ್ಯ, ಚಂದ್ರ, ದೇವತೆಗಳು, ಬೃಹಸ್ಪತಿ ಮತ್ತು ಶನಿ ಆಕಾಶಕಾಯಿಗಳಾಗಿ ಜೋಡಿಸಿ ಭೂಮಿಯಲ್ಲಿರತಕ್ಕಂಥ ನದಿಗಳಿಗೆ ಇವರು ಏನು ಮಾಡ್ತಾರೆ ಅಂತಂದರೆ, ಈ ಸಂದರ್ಭದಲ್ಲಿ 144 ವರ್ಷಗಳಿಗೊಮ್ಮೆ ಇಲ್ಲಿ ಅವರೆಲ್ಲರೂ ಕೂಡಿ ಆಕಾಶಕಾಯಿಗಳಾಗಿ ಜೋಡಿಸಿ ಭೂಮಿಯಲ್ಲಿರ್ತಕ್ಕಂಥ ನದಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಶಕ್ತಿಯನ್ನು ತುಂಬ್ತಾರೆ. ಇಷ್ಟರ ಮೇಲೆ ನಿಮಗೆ ಇಲ್ಲಿ ಗೊತ್ತಾಗಿರ್ಬೋದು, ಇಲ್ಲಿ ಎಂಥ ಒಂದು ಪವಾಡ ಅಥವಾ ಶಕ್ತಿ ಜಾಗೃತ ಆಗುತ್ತೆ ಅಂತೇಳಿ. ಅದೇನು ಶಕ್ತಿಯನ್ನು ತುಂಬ್ತಾರಲ್ಲ ಸ್ನೇಹಿತರೆ, ಆ ಶಕ್ತಿಯನ್ನು ಅನುಭವಿಸೋದಕ್ಕಾಗಿ, ಆ ಶಕ್ತಿಯನ್ನು ತಮ್ಮಲ್ಲಿ ಅರ್ಪಣೆ ಮಾಡಿಕೊಳ್ಳೋದಕ್ಕಾಗಿ ಇದನ್ನು ಮಹಾಕುಂಭ. ಇಲ್ಲಿ ಎಲ್ಲರೂ ಸಾಧು, ಸನ್ಯಾಸಿಗಳು, ಸ್ವಾಮಿಗಳು ಹಾಗೂ ಆಧ್ಯಾತ್ಮಿಕ ಅನ್ವೇಷಕರು, ದೈವಿಕ ಚಿಂತಕರು, ಹೀಗೆ ಎಲ್ಲರೂ ಕೂಡ ಈ ದೈವಿಕ ಶಕ್ತಿಯನ್ನು ಅನುಭವಿಸಲಿಕ್ಕೆ ಒಟ್ಟಿಗೆ ಸೇರ್ತಾರೆ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂತಂದರೆ, ಈ ಸಾಧು ಸಂತ, ಮುಖ್ಯವಾಗಿ ಸಾಧುಗಳು ನಮ್ಮ ಕಣ್ಣಿಗೆ ಅಷ್ಟು ಬೇಗ ಬರುವುದಿಲ್ಲ. ನೀವು ಸಾಧುಗಳಲ್ಲಿ ಬಹಳವಾದಂಥ ಪಂಗಡಗಳನ್ನು ನೋಡಿರ್ತೀವಿ ಸ್ನೇಹಿತರೆ. ಈ ಸಾಧುಗಳಲ್ಲಿ ಏನಾಗಿರ್ತದೆ ಅಂತಂದರೆ ಭಾಳಷ್ಟು ಪಂಗಡಗಳಿರ್ತವೆ, ನೀವು ಎಲ್ಲರೂ ಕೂಡ ನೋಡಿರ್ತೀರಿ. ಆದರೆ ಯಾವಾಗ ಕುಂಭ ನಡೆಯುತ್ತದೆ ಅವಾಗೆಲ್ಲರೂ ಕೂಡಿ ಒಟ್ಟಿಗೆ ಸೇರ್ತಾರೆ. ಅದು ಅವ್ರಿಗೆ ಹೇಗೆ ಗೊತ್ತಾಗುತ್ತದೆ ಅದು ಅವ್ರಿಗೆ ಬಿಟ್ಟದ್ದು, ನನಗಂತೂ ಅದು ಗೊತ್ತಿಲ್ಲ. ಬಟ್ ಆ ಪವರ್ ಹೇಗಿರಬೇಕು ವಿಚಾರ ಮಾಡಿ. ಅವ್ರ ಹತ್ತಿರ ಫೋನ್ ಇರಲ್ಲ, ಯಾವುದೇ ರೀತಿಯಾದಂಥ ಟೆಕ್ನಾಲಜಿ ಇರಲ್ಲ, ಏನೇನೂ ಇರೋದಿಲ್ಲ, ಟಿ ವಿ ಇರಲ್ಲ, ದೂರದರ್ಶನ ಏನೂ ಇರೋದಿಲ್ಲ. ಆದರೆ ಕರೆಕ್ಟ್ ಡೇಟ್ ಆ್ಯಂಡ್ ಟೈಮ್ಗೆ ಪ್ರತಿಯೊಂದು ಗುಂಪಿನ, ಪ್ರತಿಯೊಂದು ಸಮುದಾಯದ ಸಾಧುಗಳು, ಸಂತರು ಎಲ್ಲರೂ ಕೂಡಿ ಅಲ್ಲಿ ಬಂದು ಜಾಯ್ನ್ ಆಗ್ತಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಸನಾತನ ಒಂದು ಧರ್ಮ ಎಷ್ಟು ಒಂದು ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅದಕ್ಕೆ ಸ್ನೇಹಿತರೆ, ನಾವು ಸನಾತನಿಗಳಾಗಿ ಹುಟ್ಟಿದ್ದಕ್ಕೂ ಕೂಡ ಇಲ್ಲಿ ಹೆಮ್ಮೆ ಪಡಬೇಕು. ಈ ವಿಷಯವನ್ನು ನಾನು ನಿಮಗೆ ನನಗೆ ಎಷ್ಟು ಸಾಧ್ಯ ಆಗುತ್ತದೇನೋ ಅಷ್ಟು ತಲುಪಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.